ನಮಸ್ಕಾರ ಎಲ್ರಿಗೂ. ಜೂನ್ 5 ಬಾಂಗ್ಲಾದೇಶದ ಹೈಕೋರ್ಟ್ ಇಂದ ಒಂದು ಡಿಸಿಷನ್ ಬರುತ್ತೆ. ಏನ್ ಬಾಂಗ್ಲಾದೇಶದಲ್ಲಿ ಮೊದಲೇನ್ 30% ರಿಸರ್ವೇಶನ್ ಇತ್ತು ಫ್ರೀಡಮ್ ಫೈಟರ್ ಡಿಸೆಂಡರ್ಸ್ ಗಳಿಗೆ, ಎಜುಕೇಶನ್ ಮತ್ತೆ ಜಾಬ್ ಸೆಕ್ಟರ್ ಅಲ್ಲಿ 30% ರಿಸರ್ವೇಶನ್ ಇತ್ತು, ಅದು ಮತ್ತೆ ಈಗ ವಾಪಸ್ ಬರ್ತಾ ಇದೆ ಅಂತ ಬಾಂಗ್ಲಾದೇಶದ ಹೈಕೋರ್ಟ್ ಡಿಸಿಷನ್ ಕೊಡ್ತು. ಹೈಕೋರ್ಟ್ ಇಂದ ಈ ಡಿಸಿಷನ್ ಬಂದ್ಮೇಲಿಂದ ಬಾಂಗ್ಲಾದೇಶದಲ್ಲಿ ಎಲ್ಲಾ ಕಡೆ ಒಂದೇ ಸಾರ್ತಿ ಸ್ಟೂಡೆಂಟ್ ಪ್ರೊಟೆಸ್ಟ್ ಸ್ಟಾರ್ಟ್ ಆದವು. Weeks of deadly protests ousting the country's prime minister from a decade and a half of rule. This is not just the end of the tyrant Sheikh Hasina. আমাদের পুরো ভাইরা চুইরা কিচ্ছু রাখে নাই. With this, we put an end to the mafia state that she has created. ನೋಡ್ತಾ ಈ ಪ್ರೊಟೆಸ್ಟ್ ಯಾವ ಹಂತಕ್ಕೆ ತಲುಪ್ತು ಅಂದ್ರೆ, ಬಾಂಗ್ಲಾದೇಶನ 5 ವರ್ಷ ಆಳಿದ ಶೇಖ್ ಹಸೀನಾ ಅವ್ರ ಪ್ರಾಣ ಉಳಿಸ್ಕೊಳ್ಳೋಕೆ ಅವ್ರ ಸ್ವಂತ ದೇಶ ಬಾಂಗ್ಲಾದೇಶನ ಬಿಟ್ಟು ನಮ್ ದೇಶಕ್ಕೆ ಬರೋ ಪರಿಸ್ಥಿತಿ ಬಂತು. ಸ್ಟೂಡೆಂಟ್ ಪ್ರೊಟೆಸ್ಟ್ ಅಲ್ಲಿ ಮೇಲ್ ನೋಡೋಕೆ ಎಲ್ಲಾ ಸ್ಟೂಡೆಂಟ್ಸ್ ತರನೇ ಇರ್ಬೋದು, ಆದ್ರೆ ಅದ್ರೊಳಗಡೆ ಇರೋರೆಲ್ಲ ಜಿಹಾದಿಗಳು, ಆಂಟಿ ನ್ಯಾಷನಲ್ ರ್ಯಾಡಿಕಲೈಸ್ ಜನರುಗಳು. ನೋಡಿ, ಪ್ರೊಟೆಸ್ಟ್ ಸ್ಟಾರ್ಟ್ ಆಗಿದ್ದು ರಿಸರ್ವೇಶನ್ ವಿರುದ್ಧವಾಗಿ. ಈ ಪ್ರೊಟೆಸ್ಟ್ ಇಂದ ರಿಸರ್ವೇಶನ್ ತೆಗ್ದಾಕಿದ್ರು, ಮತ್ತೆ ಅಲ್ಲಿನ PM ಕೂಡ ದೇಶ ಬಿಟ್ಟು ಹೋದ್ರು. ಆದ್ರೂ ಆ ಸ್ಟೂಡೆಂಟ್ ಪ್ರೊಟೆಸ್ಟ್ ನಿಲ್ಲಿಲ್ಲ. ಟಾರ್ಗೆಟ್ ಹಿಂದೂಸ್ ಅಂಡ್ ಅದರ್ ಮೈನಾರಿಟೀಸ್. of Bhagwan Jagannath, Balbhadra and Devi Subhadra on the floor of a burnt temple in Bangladesh. ಗುಂಪು ಸೇರಿಸ್ಕೊಂಡು ಹಿಂದೂ ಮನೆಗಳ ಮೇಲೆ ಅಟ್ಯಾಕ್ ಮಾಡಿ ಹಿಂದೂ ದೇವಸ್ಥಾನಗಳನ್ನ ಹೊಡೆದಾಕಿದ್ರು. ಹಿಂದೂ ಮನೆಗಳಿಗೆ ಬೆಂಕಿ ಹಚ್ಚಿ ಇಸ್ಕಾನ್ ದೇವಸ್ಥಾನದ ವಿಗ್ರಹಗಳನ್ನ ಹೊಡೆದಾಕಿದ್ದಾರೆ. ಎಲ್ಲ ಸೇರಿ ಒಂದ್ 50 ಕಡೆ ಹಿಂದೂ ಮಂದಿರಗಳು, ಹಿಂದೂ ಮನೆಗಳ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಇದರಿಂದ ಒಂದರ್ಥ ಆಗುತ್ತೆ, ಈ ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಬಾಂಗ್ಲಾದೇಶದಲ್ಲಿ ಎಲ್ಲಿ ಏನೇ ಆದ್ರೂ ಅದರಲ್ಲಿ ಹಿಂದೂ, ಕ್ರಿಶ್ಚಿಯನ್ಸ್, ಆ ದೇಶದ ಮೈನಾರಿಟೀಸ್ ಗಳಿಗೆ ಯಾವುದೇ ಕನೆಕ್ಷನ್ ಹಿಂದೆ ಹೋದ್ರು ಈ ದೇಶಗಳಲ್ಲಿ ಮೈನಾರಿಟೀಸ್ ಗಳ ಮೇಲೆ ಅಟ್ಯಾಕ್ ಮಾಡಿ ಅತ್ಯಾಚಾರ ಮಾಡ್ತಾರೆ. ಈ ತರ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಆ ದೇಶದ ಮೈನಾರಿಟೀಸ್ ಗಳನ್ನ ತುಂಬಾ ಹಿಂಸೆ ಕೊಟ್ಟು ಆ ದೇಶ ಬಿಟ್ಟೋಗೋ ರೀತಿ ಮಾಡ್ತಾರೆ. ಮತ್ತೆ ಈ ವಿಷಯದಲ್ಲಿ ಇನ್ನೊಂದು ಕಾನ್ಸ್ಪಿರಸಿ ಇದೆ, ಇನ್ನೊಂದು ಆಂಗಲ್ ಇದೆ. ಬಾಂಗ್ಲಾದೇಶಕ್ಕೆ ಈ ಪರಿಸ್ಥಿತಿ ಬರೋಕ್ ಕಾರಣ ಅಮೆರಿಕ ಅಂತ. ಅಂದ್ರೆ ಬಾಂಗ್ಲಾದೇಶದಲ್ಲಿ ಹೀಗಾಗೋಕೆ ಅಮೆರಿಕದ ಇನ್ವಾಲ್ವ್ಮೆಂಟ್ ಇದೆ ಅಂತ. ಬಾಂಗ್ಲಾದೇಶದ ಈ ಇನ್ಸಿಡೆಂಟ್ ಇಂದ ನಮ್ ದೇಶನೂ ಎಚ್ಚೆತ್ಕೋಬೇಕು. ನಮ್ ದೇಶದಲ್ಲೂ ಕೂಡ ಈ ರೀತಿ ಮಾಡೋಕೆ ಎಷ್ಟೊಂದ್ ಜನ ಎಷ್ಟೊಂದ್ ಸಲ ಪ್ರಯತ್ನ ಮಾಡಿದ್ದಾರೆ. ಕರೆಂಟ್ ಗವರ್ಮೆಂಟ್ ನ ಬೀಳಿಸಿ ಒಂದು ಮಿಲಿಟರಿ ರೂಲ್ ನ ಸ್ಥಾಪನೆ ಮಾಡಬೇಕು ಅಂತ. ಸೊ ಇವತ್ತಿನ ವಿಡಿಯೋದಲ್ಲಿ ಈ ಎಲ್ಲಾ ವಿಷಯಗಳ ಬಗ್ಗೆ ತುಂಬಾ ಸಿಂಪಲ್ ಆಗಿ ಡಿಸ್ಕಸ್ ಮಾಡೋಣ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಅಂಡ್ ಇನ್ಫಾರ್ಮೇಟಿವ್ ಆಗಿರುತ್ತೆ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮತ್ತೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಬಾಂಗ್ಲಾದೇಶದಲ್ಲಿ ಈ ತರ ಪ್ರೊಟೆಸ್ಟ್ ಗಳಾಗಿರೋದ್ರಿಂದ, ಈ ತರ ಇನ್ಸಿಡೆಂಟ್ ಆಗಿರೋದ್ರಿಂದ ಅಲ್ಲಿನ ಜನರು ಪ್ರೌಡ್ ಆಗಿ ಹೇಳ್ಕೊತಾರೆ ಇದು ಬಾಂಗ್ಲಾದೇಶದ 2ನೇ ಸ್ವಾತಂತ್ರ್ಯ ಅಂತ. ಆದ್ರೆ ಬಾಂಗ್ಲಾದೇಶ ಹುಟ್ಟಾಗಿಂದ 29 ಸಾರಿ ಮಿಲಿಟರಿ ಕಾಪ್ಸ್ ಆಗಿದೆ. ಅಂದ್ರೆ ಬಾಂಗ್ಲಾದೇಶದಲ್ಲಿ ಇದೇ ರೀತಿ ದಂಗೆಗಳಾಗಿ ಕರೆಂಟ್ ಗವರ್ಮೆಂಟ್ ಕೆಳಗಡೆ ಇಳಿದು ದೇಶ ಮಿಲಿಟರಿ ಅಂಡರ್ ಹೋಗಿರೋದು. 1947 ಶೇಖ್ ಮುಜಿಬುರ್ ರೆಹಮಾನ್ ಇವರು ಬಾಂಗ್ಲಾದೇಶದ ಫೌಂಡರ್. ನಮ್ಗೆ ಗಾಂಧೀಜಿ ಹೆಂಗೋ ಬಾಂಗ್ಲಾದೇಶಕ್ಕೆ ಮುಜಿಬುರ್ ರೆಹಮಾನ್. ಇವ್ರನ್ನ ಒಂದು ದಂಗೆ, ಒಂದು ಪ್ರೊಟೆಸ್ಟ್ ಅಲ್ಲಿ ಸಾಯಿಸಿದ್ರು. 1981 ಜಿಯಾವುಲ್ಲಾ ರೆಹಮಾನ್ ಇವ್ರನ್ನು ಸೇಮ್ ಒಂದು ದಂಗೆ, ಒಂದು ಪ್ರೊಟೆಸ್ಟ್ ಅಲ್ಲಿ ಸಾಯಿಸಿದ್ರು. 1982 ಅಲ್ಲಿ ಜನರಲ್ ಹುಸೇನ್ ಮೊಹಮ್ಮದ್ ಅರ್ಷದ್ ಇವರು ಬಾಂಗ್ಲಾದೇಶನ 8 ವರ್ಷ ರೂಲ್ ಮಾಡಿದ್ದಾರೆ. 2007 ಬಾಂಗ್ಲಾದೇಶದಲ್ಲಿ ಒಂದು ಮಿಲಿಟರಿ ಕ್ರೈಸಿಸ್ ಇಂದ ಬಾಂಗ್ಲಾದೇಶದಲ್ಲಿ ಒಂದು ಕೇರ್ ಟೇಕರ್ ಗವರ್ಮೆಂಟ್ ನ ಫಾರ್ಮ್ ಮಾಡ್ತು. ಇವಾಗ 2024 ಬಾಂಗ್ಲಾದೇಶದಲ್ಲಿ ಒಂದು ಸ್ಟೂಡೆಂಟ್ ಪ್ರೊಟೆಸ್ಟ್ ನಡೆದಿದೆ. ಬಾಂಗ್ಲಾದೇಶದ PM ಶೇಖ್ ಹಸೀನಾ ಅವ್ರ ಪ್ರಾಣ ಉಳಿಸ್ಕೊಳ್ಳೋಕೆ ಅವ್ರ ದೇಶನ ಬಿಟ್ಟು ನಮ್ಮ ದೇಶಕ್ಕೆ ಬಂದಿದ್ದಾರೆ. ಸೊ ಇವ್ರ ದೇಶದಲ್ಲಿ ಇವಾಗ ನಡೆದಿರೋದೇನು ಸ್ಪೆಷಲ್ ಅಲ್ಲ. ಕರೆಂಟ್ಲಿ ಬಾಂಗ್ಲಾದೇಶದ ಮಿಲಿಟರಿ ಬಾಂಗ್ಲಾದೇಶದಲ್ಲಿ ಒಂದು ಇಂಟರಿಮ್ ಸರ್ಕಾರನ ಮಾಡಿದೆ. ನೆಕ್ಸ್ಟ್ ಬಾಂಗ್ಲಾದೇಶದ ಮಿಲಿಟರಿ ಸ್ಕ್ರಿಪ್ಟ್ ಪ್ರಕಾರ ಬಾಂಗ್ಲಾದೇಶದಲ್ಲಿ ಒಂದು ಆಂಟಿ ಇಂಡಿಯಾ ಗವರ್ಮೆಂಟ್ ಬಂದ್ರು ಆಶ್ಚರ್ಯ ಇಲ್ಲ. ಸೊ ಇಸ್ರೇಲ್ ತರ ನಮ್ ದೇಶಕ್ಕೂ ಸುತ್ತ ವೈರಿಗಳೇ ಇದ್ದಾರೆ. ಚೈನಾ, ಬಾಂಗ್ಲಾದೇಶ್, ಪಾಕಿಸ್ತಾನ್, ಮಾಲ್ಡೀವ್ಸ್. ಸೊ ಇಂಡಿಯಾ ಮುಂದೆ ಎಚ್ಚರಿಕೆಯಿಂದ ಹೆಜ್ಜೆಗಳನ್ನ ಇಡಬೇಕು. ಆದ್ರೆ ನನ್ನ ಕನ್ಸರ್ನ್ ಏನಂದ್ರೆ, ಬಾಂಗ್ಲಾದೇಶದಲ್ಲಿ ಎಲ್ಲಿ ಏನೇ ಆದ್ರೂ ಕೊನೆಗೆ ಟಾರ್ಗೆಟ್ ಆಗೋದು ಅಲ್ಲಿನ ಇನ್ನೋಸೆಂಟ್ ಮೈನಾರಿಟೀಸ್ಗಳು, ಅದರಲ್ಲೂ ಎಸ್ಪೆಷಲಿ ಹಿಂದೂಗಳೇ. ಇದನ್ನ ನಾನೇನು 2 ದೇಶದ ಮಧ್ಯೆ ಹೇಟ್ರೇಟ್ ಸ್ಪ್ರೆಡ್ ಮಾಡೋಕೆ ನಾನು ಹೇಳ್ತಾ ಇಲ್ಲ. ಈ ವಿಷಯನ ಎಷ್ಟೋ ಮೀಡಿಯಾಗಳು ಕೂಡ ಕವರ್ ಮಾಡಿದೆ. ಮತ್ತೆ ಈ ವಿಷಯನ ಬಾಂಗ್ಲಾದೇಶದ ಮೀಡಿಯಾಗಳು ಕೂಡ ಕವರ್ ಮಾಡಿದೆ. ಬಾಂಗ್ಲಾದೇಶದ ಫೆನ್ನಿಯಲ್ಲಿ ದುರ್ಗಾ ಮಂದಿರದ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಮತ್ತೆ ಹಿಂದೂಗಳ ಸ್ಮಶಾನನ ಆಕ್ಯುಪೈ ಮಾಡ್ಕೊಂಡಿದ್ದಾರೆ. ಮತ್ತೆ ಬಾಂಗ್ಲಾದೇಶದ ಪಾರ್ವತಿಪುರದಲ್ಲಿ ಕಾಳಿಮಾತಾ ಮಂದಿರ್ ಮತ್ತೆ ಇನ್ನೂ 5 ಟೆಂಪಲ್ಸ್ ಗಳ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಮತ್ತೆ ಬಾಂಗ್ಲಾದೇಶದ ಸಿತಾಬ್ಗಂಜ್ ನಲ್ಲಿ ಹಿಂದೂಗಳ ಮನೆ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ನೀವು ಎಷ್ಟೊಂದು ವಿಡಿಯೋಸ್ ಗಳನ್ನ ನೋಡಿರ್ಬೋದು. ರ್ಯಾಡಿಕಲೈಸ್ ಜನರುಗಳು ಹಿಂದೂ ಮನೆಗಳ ಮೇಲೆ ಅಟ್ಯಾಕ್ ಮಾಡಿರೋದು, ಮತ್ತೆ ಹಿಂದೂಗಳು ಮನೆ ಒಳಗಡೆ ಹೇಳ್ತಾ ಇರೋದು. ನೀವು ನಿಮ್ ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ವಿಡಿಯೋಸ್ ಗಳನ್ನ ಸ್ಕ್ರೋಲ್ ಮಾಡಿದ್ರೆ ಸಾಕು, ನಿಮ್ಗೆ ಗೊತ್ತಾಗುತ್ತೆ ಬಾಂಗ್ಲಾದೇಶದಲ್ಲಿ ಮೈನಾರಿಟೀಸ್ ಗಳ ಸಿಚುವೇಶನ್ ಏನು ಅಂತ. ಮತ್ತೆ ಕರೆಂಟ್ಲಿ ಇವಾಗ ಹಿಂದೂಗಳು ಗ್ರೂಪ್ ಮಾಡ್ಕೊಂಡು ಜಿಹಾದಿಗಳು, ರ್ಯಾಡಿಕಲೈಸ್ ಜನರುಗಳ ವಿರುದ್ಧ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. Hindus in Bangladesh took to the streets.
ಸೊ ಇದನ್ನೆಲ್ಲ ನೋಡ್ತಿದ್ರೆ ನಮ್ಮ ನೈಬರಿಂಗ್ ಕಂಟ್ರೀಸ್ಗಳ ಮೈನಾರಿಟಿ ಸಿಚುವೇಶನ್ ನೋಡ್ತಾ ಇದ್ರೆ CAA ನಮ್ಮ ದೇಶಕ್ಕೆ ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಾಗುತ್ತೆ. ನಮ್ಮ ದೇಶದಲ್ಲಿ CAA ಆಕ್ಟ್ ಬಗ್ಗೆ ಎಷ್ಟೊಂದು ಮಿಸ್ಇನ್ಫಾರ್ಮೇಶನ್ ಸ್ಪ್ರೆಡ್ ಮಾಡ್ತಾ ಇದ್ದಾರೆ. ಈ CAA ಆಕ್ಟ್ ಇಂದ ಮುಸ್ಲಿಂ ಸಿಟಿಜನ್ಶಿಪ್ ಹೋಗುತ್ತೆ ಅಂತ. ಅದೇ ಸಿಂಪಲ್ ಆಗಿ CAA ಆಕ್ಟ್ ಅಂದ್ರೆ ಇವಾಗ ಬಾಂಗ್ಲಾದೇಶದ ಮೈನಾರಿಟೀಸ್ಗಳ ಮೇಲೆ ಅತ್ಯಾಚಾರ ನಡೀತಾ ಇದೆ. ಆ ಮೈನಾರಿಟೀಸ್ಗಳು ಆ ಹಿಂಸೆ ತಡ್ಕೊಳ್ಳಾರ್ದೆ ನಮ್ಮ ದೇಶಕ್ಕೆ ಬಂದರೆ ಅವ್ರಿಗೆ ಸಿಟಿಜನ್ಶಿಪ್ ಕೊಡೋ ಆ್ಯಕ್ಟೇ CAA ಆ್ಯಕ್ಟ್. ಈ CAA ಆ್ಯಕ್ಟ್ ನಮ್ಮ ದೇಶಕ್ಕೆ ತುಂಬ ಇಂಪಾರ್ಟೆಂಟ್. ಮತ್ತು ಇನ್ನೊಂದು, ಬಾಂಗ್ಲಾದೇಶದ ಈ ಪರಿಸ್ಥಿತಿಗೆ ಅಮೆರಿಕನೇ ಕಾರಣ ಅಂತ ಎಷ್ಟೊಂದು ಜನ ಹೇಳ್ತಾ ಇದ್ದಾರೆ. ಯಾಕಂದರೆ ಅಮೆರಿಕ ಬಾಂಗ್ಲಾದೇಶದ ಸೆಂಟ್ ಮಾರ್ಟಿನ್ ಐಲ್ಯಾಂಡ್ ಮೇಲೆ ಕಣ್ಣಿಟ್ಟಿತ್ತು. ಅಮೆರಿಕ ಬಾಂಗ್ಲಾದೇಶದ ಸೆಂಟ್ ಮಾರ್ಟಿನ್ ಐಲ್ಯಾಂಡ್ನ ಒಂದು ಮಿಲಿಟರಿ ಬೇಸ್ ಮಾಡಿಕೊಂಡು ಚೈನಾ ಮತ್ತು ಇಂಡಿಯಾ ಮೇಲೆ ಒಂದು ಕಣ್ಣಿಡೋಕೆ ಟ್ರೈ ಮಾಡಿದೆ. ಅಮೆರಿಕ ಬೇರೆ ದೇಶಗಳಲ್ಲಿ ಈ ರೀತಿ ಮಾಡೋದು ಇದೇ ಮೊದಲೇನಲ್ಲ. ಅಮೆರಿಕ ಹೇಳ್ಕೊಳ್ಳೋಕೆ ಪ್ರೊಟೆಕ್ಟರ್ ಆಫ್ ಡೆಮೋಕ್ರಸಿ ಅಂತ ಹೇಳ್ತಾರೆ. ಆದರೆ ಅಮೆರಿಕ ಅವರ ಸೆಲ್ಫ್ ಬೆನಿಫಿಟ್ಸ್ಗೋಸ್ಕರ ಎಷ್ಟು ಬೇರೆ ದೇಶಗಳ ಡೆಮೋಕ್ರಸಿನ ಹಾಳು ಮಾಡಿದೆ. ಅಮೆರಿಕಾಗೆ ಯಾವುದೇ ದೇಶದಲ್ಲಿ ಒಂದು ನ್ಯಾಷನಲಿಸ್ಟಿಕ್ ಸರ್ಕಾರ ಇರೋದು ಇಷ್ಟ ಇಲ್ಲ. ಅವ್ರಿಗೆ ಅವ್ರು ಹೇಳೋದನ್ನ ಕೇಳೋ ಒಂದು ಪಪೆಟ್ ಗೌರ್ಮೆಂಟ್ ಇರೋದು ಇಷ್ಟ. ಸೊ ನಮ್ಮ ದೇಶದ ಮೇಲೂ ಈ ಥರ ಎಷ್ಟೋ ಪ್ರಯತ್ನಗಳು ನಡೆದಿವೆ. ಎಕ್ಸಾಂಪಲ್ CAA ಪ್ರೊಟೆಸ್ಟ್ ಇರ್ಬೋದು, ಮತ್ತು ಫಾರ್ಮರ್ಸ್ ಪ್ರೊಟೆಸ್ಟ್ ಇರ್ಬೋದು. ಫಾರ್ಮರ್ ಪ್ರೊಟೆಸ್ಟ್ ಮೊದಲು ನೋಡೋಕ್ಕೆ ಫಾರ್ಮರ್ ಪ್ರೊಟೆಸ್ಟ್ ಆಗಿತ್ತು. ಆದರೆ ಹೋಗ್ತಾ ಹೋಗ್ತಾ ಆ ಪ್ರೊಟೆಸ್ಟ್ ಖಲಿಸ್ತಾನಿ ರೂಪ ಪಡ್ಕೊಳ್ತು. ಆ ಪ್ರೊಟೆಸ್ಟಲ್ಲಿ ಖಲಿಸ್ತಾನಿಗಳು ಫ್ರೀಡಮ್ ಮೂವ್ಮೆಂಟ್ ಮಾಡೋಕೆ ಟ್ರೈ ಮಾಡಿದ್ರು. 2-3 साल में ना आपको खबर मिलेगी मोदी जी मारे गए. आप खालिस्तान, इंडिपेंडेंट खालिस्तान की मांग करते हैं, क्यों ना सेडिशन का केस आप देशद्रोह का केस आपके खिलाफ करते हैं? नहीं, देखें, ये सुप्रीम कोर्ट की मैंडेट कि पीसफुल मैनर में आप खालिस्तान की बात कर सकते हैं. तो मेरे ख्याल में जिस एरा में हम लोग जी रहे हैं वहाँ पे सेपरेशन की बात करना ये ऐसी ಈವಲ್ बात नहीं है. ಮತ್ತು BJP ಹೋದ ಸರ್ತಿ ಪೂರ್ಣ ಬಹುಮತದಿಂದ ಸರ್ಕಾರ ಫಾರ್ಮ್ ಮಾಡಿತ್ತು. ಆದರೆ ಈ ಸರ್ತಿ BJP ಒಂದು ಕೋಲೇಷನ್ ಗೌರ್ಮೆಂಟ್ನ ನಡೆಸ್ತಾ ಇದೆ. ಅಂದರೆ ನಿಮಗೆ ಗೊತ್ತಿದೆ, ಎಲೆಕ್ಷನ್ಗೂ ಮುಂಚೆನೆ BJP ವಿರುದ್ಧ BJP ಬಂದರೆ ಒಂದು ದೇಶದಲ್ಲಿ ಡಿಕ್ಟೇಟರ್ಶಿಪ್ ಬರುತ್ತೆ ಅಂತ ಒಂದು ನರೇಟಿವ್ನ ಸೆಟ್ ಮಾಡೋಕೆ ಟ್ರೈ ಮಾಡಿದ್ದಾರೆ. ಈ ಪ್ರಯತ್ನಗಳನ್ನ ಫೇಲ್ ಮಾಡೋಕೆ ನಿಮ್ಮಂಥ ನ್ಯಾಷನಲಿಸ್ಟಿಕ್ ಜನರುಗಳಿಂದನೇ ಸಾಧ್ಯ. ಸೊ ಇವತ್ತಿನ ವಿಡಿಯೋ ಇಷ್ಟೇನೆ. ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮತ್ತೆ ನಾನು ನಿಮಗೆ ಮುಂದಿನ ಎಪಿಸೋಡಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ